ಯೋಗೇಶ್ವರ್ ಬಗ್ಗೆ ನಾನು ಒಂದು ಸತ್ಯ ಬಿಚ್ಚಿರ್ಬೇಕು ಏನು ಅಂತಂದ್ರೆ, ನಾನು ವಿಡಿಯೋಸ್ ನೋಡಿದಾಗ ಎಲ್ಲರೂ ಹೀರೋ ತರನೇ ಕಾಣಿಸ್ತಾರೆ. ಮೇಬಿ ಎಲ್ಲರೂ ದುಡ್ಡುಗೋಸ್ಕರ ಮಾಡ್ತಾರೆ, ಯೋಗೇಶ್ ಕೂಡ ಹಾಗೇನೆ ಅಂತಾರೆ. ಸೊ ಬಂದ್ಮೇಲೆ ಅವ್ರು ಟ್ರೀಟ್ ಮಾಡಿದ ರೀತಿ, ಅವರು ಮೇಬಿ ಅವ್ರ ವೈಫ್ ಅವರು ಮಾತಾಡಿದ ರೀತಿ ನೋಡಿ, ಅವ್ರೇನು ಹಣ ಕೇಳಲಿಲ್ಲ, ಇಲ್ಲ ಊಟ ಕೊಡಿಸಿ ಅದೆಲ್ಲ ಏನೂ ಇಲ್ಲ. ನಿಮ್ ಕೈಲಿ ಏನ್ ಸಹಾಯ ಆಗುತ್ತೋ ಅದನ್ನ ಮಾಡಿ. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಎಲ್ಲರಿಗೂ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ. ಏನ್ ಸರ್ವಿಸ್ ಅಂತ ನೋಡ್ತಾ ಅದು ಕ್ರ್ಯಾಪ್ ಸಲೂನ್ ಅಂತ ಒಂದು ಸಲೂನ್ ಶಾಪ್ ಇದೆ. ಅವರು ಲಾಸ್ಟ್ ಟೈಮ್ ಕಾಲ್ ಮಾಡ್ತಾರೆ, ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಏನಾದರೂ ಸರ್ವಿಸ್ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ. ಇಲ್ಲಿ ಯಾರು ಬೇಕಾದ್ರೂ ಬಂದು ಏನ್ ಬೇಕಾದ್ರೂ ಸಹಾಯ ಮಾಡ್ಬೋದು. ಇದು ನಮ್ದಲ್ಲ ಆಶ್ರಮ, ದುಡ್ಡು. ಸೊ ಇವತ್ತು ಬಂದು ಇಲ್ಲಿರ್ತಕ್ಕಂಥ ಬರೋಬ್ಬರಿ 120 ಜನ ದೇವ್ರ ಮಕ್ಕಳಿಗೂ ಬೆಳಿಗ್ಗೆಯಿಂದ ಎಲ್ಲರಿಗೂ ಹೇರ್ ಕಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ, ಆಯುಷ್, ಆರೋಗ್ಯ, ಸುಖ, ಶಾಂತಿ ಕೊಡ್ಲಿ. ಚೆನ್ನಾಗಿ ಮಾಡ್ತಾರೆ, ಬೆಳಿತಾರೆ, ಸೇವೆ ಕಟಿಂಗ್ ಎಲ್ಲ ಅಷ್ಟೇ ಕ್ಲೀನಾಗಿ ಮಾಡ್ತಾರೆ. ಇವತ್ತೆಲ್ಲ ಒಂದು ದಿವಸ ಸಂಪಾದನೆ, ಅಯ್ಯೋ ನಮ್ಮ ಸೆಲೂನ್ ಕ್ಲೋಸ್ ಮಾಡಿದ್ರೆ ಒಂದು ದಿವಸ ಸಂಪಾದನೆ ಹೋಯ್ತಲ್ಲಪ್ಪ ಅನ್ನೋ ಥರ ಯೋಚನೆ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಅದ್ರ ಮಧ್ಯದಲ್ಲಿ ಈ ಥರ ಸೊ ನನ್ನ ಸ್ವಂತವ್ರು ದೇವನಹಳ್ಳಿ. ಸೊ ಇವಾಗ ನಾನು ವಿದ್ಯಾರ್ಥಿಗಳಲ್ಲಿ ಒಂದು ಕ್ರಾಫ್ಟ್ ಸಲೂನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇವತ್ತು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಒಂದು ಉದ್ದೇಶ ಜನಸ್ನೇಹಿ ಯೋಗೇಶ್ವರ್ ಅಂತ. ನಾನು ತುಂಬ ಸರಿ ಕಾಲ್ ಮಾಡಿದ್ದೆ, ತುಂಬ ಜನ ಬಂದು ಇಲ್ಲಿ ಸರ್ವಿಸ್ ಮಾಡಿ ಹೋಗ್ತಾ ಇದ್ರು. ಸೊ ನನಗೂ ಎಲ್ಲೋ ಒಂದು ಕಡೆ ಅನಿಸ್ತು ಮಾಡಬೇಕು ಅಂತ. ಬಟ್ ಯೋಗೇಶ್ವರ್ ಬಗ್ಗೆ ನಾನು ಒಂದು ಸತ್ಯ ಬಿಚ್ಚಿರ್ಬೇಕು ಏನು ಅಂತಂದರೆ, ಬಂದಿದ ತಕ್ಷಣ ಅವರು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ವೆಯ್ಟ್ ಮಾಡಿಸಿ ಒಂದು ಮುಂಚೆನೇ ನಾನು ಅವ್ರಿಗೆ ಅಪ್ಡೇಟ್ ಮಾಡಿದೆ, ಸರ್ ಈ ಥರ ಬರ್ತಾ ಇದ್ದೀನಿ, ಈ ಥರ ಮಾಡಬೇಕು ಅಂತ. ಅವರಲ್ಲಿ ಯಾವುದೇ ರೀತಿ ಕಲ್ಮಶ ಇರಲಿಲ್ಲ. ನಾನು ವಿಡಿಯೋಸ್ ನೋಡಿದಾಗ ಎಲ್ಲರೂ ಹೀರೋ ಥರನೇ ಕಾಣಿಸ್ತಾರೆ. ಬಟ್ ನಾವು ಇಲ್ಲಿ ಆಶ್ರಮಕ್ಕೆ ಬಂದಾಗ ನಾನು ಅಂದ್ಕೊಂಡೆ, ಮೇಬಿ ಎಲ್ಲರೂ ದುಡ್ಡುಗೋಸ್ಕರ ಮಾಡ್ತಾರೆ, ಯೋಗೇಶ್ ಕೂಡ ಹಾಗೇನೆ ಅಂತಾನೆ. ಸೊ ಇದು ಅವ್ರ ವಿಡಿಯೋ ಅಂತ ನಾನು ಮಾತಾಡ್ತಾ ಇಲ್ಲ, ನಾನು ಹಾನೆಸ್ಟಾಗಿ ಮನುಷ್ಯನೇ ಹೇಳ್ತಾ ಇದ್ದೀನಿ. ಸೊ ಬಂದಮೇಲೆ ಅವ್ರು ಟ್ರೀಟ್ ಮಾಡಿದ ರೀತಿ, ಅವರು ಮೇಬಿ ಅವ್ರ ವೈಫ್ ಅವರು ಮಾತಾಡಿದ ರೀತಿ ನೋಡಿ, ಅಣ್ಣ ನಿಮ್ಮ ಪ್ರೀತಿ ಏನಿದೆ ಅದು ಮಾಡಿ, ಅವ್ರು ಇಷ್ಟೇ ಜನಕ್ಕೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೇಳಿಲ್ಲ. ಒಂದು ಅರೌಂಡ್ 50 ಮೆಂಬರ್ಸ್ ಅಂತ ಹೇಳಿದ್ರು. 50 ಅಲ್ಲ ಮ್ಯಾಮ್, 60-70 ಮೆಂಬರ್ಸ್ ಇದ್ರು, ಬಂದು ಮಾಡಿಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರೆ, ನಾವು ಬಂದಿದ ತಕ್ಷಣ ಅವ್ರು ಬ್ರೇಕ್ಫಾಸ್ಟ್ ಆಫರ್ ಮಾಡಿದ್ರು, ಇಲ್ಲ ಇಲ್ಲೇ ತಿನ್ನಿ ಅಂತ. ಸೊ ಓವರಾಲ್ ಹೇಳ್ಬೇಕು ಅಂದರೆ ಎಷ್ಟು ಜನ ಹೇರ್ ಡ್ರೆಸ್ಸರ್ಸ್ ಇದ್ದೀರಾ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ಕೂಡ ನೀವು ಕೂಡ ಈ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಯರ್ ಹೇರ್ ಡ್ರೆಸ್ಸರ್ಸ್ ಬಂದು ನಿಮ್ಮ ಕೈಲಿ ಆದಷ್ಟು ಇಲ್ಲಿ ಒಂದು ಹೇರ್ ಕಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅವ್ರೇನು ಹಣ ಕೇಳಲಿಲ್ಲ, ಇಲ್ಲ ಊಟ ಕೊಡಿಸಿ ಅದೆಲ್ಲ ಏನೂ ಇಲ್ಲ. ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೋ